ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಈ ವಿಡಿಯೋ ನೋಡಿ ಭೂಮಿ ತುಂಬ ಕಣ್ಣೀರು ಹಾಕೊಂಡು ಇಮಿಡಿಯೇಟ್ಲಿ ಅಜಿತ್ಗೆ ಕಾಲ್ ಮಾಡಿ ನೀವು ಬರಲೇಬೇಕು ಅಂತ ಹೇಳಿದಾಗ ಅಜಿತ್ ತುಂಬ ಗಾಬರಿ ಆಗಿ ಹಾಗೆ ಟೆನ್ಷನ್ ಮಾಡಿಕೊಂಡು ಮನೆಗೆ ಓಡೋಡಿ ಬಂದು, ಏನಾಯಿತು, ತುಂಬ ಪೇನ್ ಆಗ್ತಿದೆಯಾ, ಡಾಕ್ಟ್ರಿಗೆ ಏನಾದರೂ ಫೋನ್ ಮಾಡಲಾ ಅಂತ ಕೇಳ್ತಾ ಇರಬೇಕಾದ್ರೆ, ಏನಿದು ಸಾಹೇಬ್ರೆ ಅಂತ ಆ ವಿಡಿಯೋನ ತೋರಿಸ್ತಾ ಇರ್ತಾಳೆ. ಆ ವಿಡಿಯೋ ನೋಡಿ ಏನು ಮಾತಾಡಿದೆ ಅಜಿತ್ ನಿಂತಿದ್ದಾಗ ಸತ್ಯಣ್ಣ ಆಕ್ಷನ್ ಮಾಡ್ತಾ ಇರ್ತಾನೆ. ಹೇಳು ಅದೇನು ಅಂತ ಹೇಳ್ತಿರ್ಬೇಕಾದ್ರೆ, ಏನಕ್ಕೋಸ್ಕರ ನೀವು ಈ ರೀತಿ ಮಾಡಿದ್ರಿ ಸಾಹೇಬ್ರೆ ಅಂತ ಕೇಳ್ತಾ ಇರ್ತಾಳೆ. ನೋಡಿ, ನನಗೋಸ್ಕರ ನೀನು ಆ ರಾಣನ ಮನೆಗೆ ಹೋದೆ, ನಾನು ಕಳಿಸಿದ್ಕೋಸ್ಕರ ಹೋಗಿ ಅಂಥ ಪರಿಸ್ಥಿತಿಲಿ ನೀನು ಮತ್ತೆ ಬದುಕಿ ಬಂದಿದ್ದೀಯ, ಅದಕ್ಕೋಸ್ಕರ ಈ ಥರ ಎಲ್ಲ ಮಾಡಿದೆ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಹಾಗೆ ನಾನು ಒಂದು ಕಡೆ ಎಲ್ಲೋ ಇದ್ದೆ, ಇನ್ನೊಂದು ಕಡೆ ಫೋನ್ ಮಾಡಿದರೆ ನಿನಗೆ ಗುಂಡು ಬಿದ್ದಿದೆ ಅಂತ ಹೇಳಿದ್ರು. ನಾನು ಆ ಪರಿಸ್ಥಿತಿಲಿ ಓಡೋಡಿ ನಿನ್ನ ನೋಡೋಕ್ಕೆ ಅಂತ ಬಂದರೆ ನಿನ್ನ ನೋಡೋಕ್ಕೂ ಸಹ ಹಾಸ್ಪಿಟ್ಲಲ್ಲಿ ಯಾರೂ ಬಿಡಲಿಲ್ಲ. ಹಾಗೆ ಇನ್ನೊಂದು ಕಡೆ ಡಾಕ್ಟರು ಬ್ಲಡ್ ಅರೇಂಜ್ ಮಾಡಿ ಅಂತ ಹೇಳ್ತಿದ್ದಾರೆ. ನಾನು ಅರೇಂಜ್ ಮಾಡೋಕ್ಕೆ ಅಂತ ಹೋದರೆ ಎಲ್ಲೂ ಸಹ ನಿಂದು ಓ ಪಾಸಿಟಿವ್ ಬ್ಲಡ್ಡು ಸಿಗ್ತಲೇ ಇಲ್ಲ. ನಾಯಿ ಪಡಾಗಿತ್ತು ಭೂಮಿ ನಮ್ಮದು ಅವತ್ತು ದಿನ. ಹಾಗೆ ಆ ಸಿಚುವೇಷನಲ್ಲಿ ನಾನು ಹೆಲ್ಪ್ಲೆಸ್ ಆಗಿಬಿಟ್ಟೆ ಭೂಮಿ. ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗಲಿಲ್ಲ. ನಮಗೇನಾದರೂ ಕಷ್ಟ ಬಂದರೆ ನಾವು ಹ್ಯಾಂಡಲ್ನ ಮಾಡ್ಬೋದು ಅಂತ ನಾವು ಅನ್ಕೋತೀವಿ, ಆದರೆ ನಮ್ಮೂರಿಗೆ ಕಷ್ಟ ಬಂದರೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅವಾಗ ನನ್ನ ಮೈಂಡ್ ಫುಲ್ಲು ಬ್ಲಾಂಕ್ ಆಗಿ ಹೋಗಿತ್ತು. ಅವಾಗ ಏನು ಮಾಡೋದು ಅಂತಲೂ ಯೋಚನೆ ಮಾಡ್ತಾ ಇದ್ದೆ. ನೋಡಿ, ಎಷ್ಟೇ ಓದಿರಲಿ, ಎಷ್ಟೇ ದೊಡ್ಡವರಾಗಿರಲಿ, ನನ್ನ ಪ್ರಕಾರ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೋದಾಗ ಕೂತ್ಕೊಳ್ಳೋದು ಒಂದೇ, ದೇವ್ರ ಹತ್ರ ಹೋಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು. ಅದನ್ನೇ ನಾನು ಯೋಚನೆ ಮಾಡಿ ನಾನು ಸಹ ಅದೇ ರೀತಿ ಮಾಡೋಕ್ಕೆ ಹೊರಟೆ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ತುಂಬ ಕಣ್ಣೀರು ಹಾಕ್ಕೊಂಡು ಅಜಿತ್ ಮುಖನ ನೋಡ್ತಾ ಇರ್ತಾಳೆ. ಆ ಟೈಮಲ್ಲಿ ನನಗೂ ಅನಿಸಿದ್ದು ದೇವ್ರ ಹತ್ರ ಹೋಗಿ ಬೇಡ್ಕೋಬೇಕು ಅಂತ. ಅದಕ್ಕೋಸ್ಕರ ನಾನು ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ದರೂ ಸಹ ಹೋಗಿ ದೇವ್ರ ಮುಂದೆ ಕೂತ್ಕೊಂಡೆ. ಯಾಕೆ ಗೊತ್ತಾ, ನನ್ನ ಭೂಮಿನ ಕಾಪಾಡು ಅಂತ ನಾನು ದೇವ್ರ ಹತ್ರ ಹೋಗಿ ಕಣ್ಣೀರು ಹಾಕ್ಕೊಂಡು ಬೇಡ್ತಾ ಇದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಅವನ ಮಾತನ್ನ ಕೇಳ್ಕೊಂಡು ತುಂಬ ಕಣ್ಣೀರು ಹಾಕ್ತಾ ಇರ್ತಾಳೆ. ಅವಾಗ ನಾನು ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಎಷ್ಟೋ ಜನ ಭಕ್ತಾದಿಗಳು ಈ ಕೆಲಸನ ಮಾಡ್ತಾಯಿದ್ರು. ಇದನ್ನು ಮಾಡಿದರೆ ನನಗೂ ಸಹ ಒಳ್ಳೇದಾಗ್ಬೋದು ಅಂತ ಎಕ್ಸ್ಟ್ರಾ ಅಪ್ಲಿಕೇಶನ್ ಹಾಕಿ ನಾನು ಈ ಕೆಲಸನ ಮಾಡಿದೆ ಅಂತ ಹೇಳ್ತಾ ಇರ್ತಾನೆ. ಆ ಪೂಜೆನ ನಾನು ಮಾಡಿದ ತಕ್ಷಣ ಸ್ವಲ್ಪ ಟೈಮಲ್ಲೇ ಅಮ್ಮ ನನಗೆ ಕಾಲ್ ಮಾಡಿ ಭೂಮಿ ಕಂಡುಬಿಟ್ಲು ಅಂತ ಹೇಳಿದ್ರು. ನನಗೆ ತುಂಬ ಆಶ್ಚರ್ಯ ಆಯಿತು. ಅವಾಗ ಅನ್ನಿಸ್ತು ಇದು ನಾನು ಮಾಡಿದ್ದು ತಪ್ಪಲ್ಲ ಅಂತ ಅನ್ನಿಸ್ತು. ನಾನು ಮಾಡಿದ್ದು ತಪ್ಪ ಅಂತ ಕೇಳ್ತಿರ್ಬೇಕಾದ್ರೆ, ನೋಡಿ ಸಾಹೇಬ್ರೆ, ನೀವು ಈ ಥರ ನನಗೆ ಸೇವೆ ಮಾಡ್ತಾ ಇದ್ದರೆ ನನಗೆ ಈ 1 ವರ್ಷದ ಕಾಂಟ್ರಾಕ್ಟ್ ಮದುವೆ ಮರ್ತೋಗ್ಬಿಡುತ್ತೆ. ನಿಮ್ಮನ್ನು ಬಿಟ್ಟೋಗೋಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಭೂಮಿ ಹೇಳ್ತಿರ್ತಾಳೆ, ಅದೆಲ್ಲ ಸರಿ ಬಿಡಿ ಸಾಹೇಬ್ರೆ, ನಾನು ನಿಮ್ಗೆ ಏನಾಗಬೇಕು, ಇಷ್ಟೆಲ್ಲ ನೀವು ಮಾಡ್ತಾ ಇದ್ರಲ್ಲ, ಹಾಗಾದರೆ ನಾನು ನಿಮಗೆ ಏನಾಗಬೇಕು ಅಂತ ಕೇಳ್ತಿರ್ಬೇಕಾದ್ರೆ ಅಜಿತ್ ಏನು ಮಾತಾಡದೆ ಮೌನವಾಗಿ ನಿಂತ್ಕೊಬಿಡ್ತಾನೆ. ಮತ್ತೆ ಕೇಳ್ತಿರ್ಬೇಕಾದ್ರೆ ಮತ್ತೆ ಹೇಳ್ತಾನೆ, ನಾನು ಹೇಳಿದ ಒಂದೇ ಒಂದು ಮಾತಿಗೆ ನೀನು ರಾಣ ಮನೆಗೆ ಹೋಗಿ ಧರಣಿ ಕೂತ್ಕೊಂಡಲ್ಲ, ಅವಾಗ ಸಾಕ್ಷಿ ನಿನಗೆ ಬುಲೆಟ್ ಫೈರ್ ಮಾಡಿದ್ಲಲ್ಲ, ಅವಾಗೆಲ್ಲ ನಾನು ಹೇಳ್ದೆ ಅಂತ ನೀನೇನಕ್ಕೆ ಕೂತ್ಕೊಂಡೆ, ಹೇಳು ನೋಡೋಣ, ಹಾಗಾದರೆ ನಾನು ಏನಾಗಬೇಕು ಹೇಳು ಭೂಮಿ, ನಾನು ಏನಾಗಬೇಕು ಅಂತ ಅಜಿತ್ ಕೇಳ್ತಾ ಇರಬೇಕಾದ್ರೆ ಈ ಕಡೆ ಭೂಮಿನೂ ಸಹ ಕಣ್ಣೀರು ಹಾಕ್ಕೊಂಡು ಅವನ ಮುಖ ನಾನು ನೋಡ್ತಾ ಇರ್ತಾಳೆ. ಅವಾಗ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ, ಲೈಫಲ್ಲಿ ಕೆಲವೊಂದು ಪ್ರಶ್ನೆಗೆ ಉತ್ತರನ ಸಿಗಲ್ಲ, ಆದರೆ ನಾವೇ ಉತ್ತರ ಏನೋ ಇರ್ಬೋದು ಅಂತ ಅಂದ್ಕೊಂಡು ಹಾಗೆ ಸುಮ್ಮನಾಗಬೇಕು ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, 1 ವರ್ಷದ ಮಟ್ಟಿಗೆ ನೀನು ನಾನು ಗಂಡ ಹೆಂಡ್ತಿ, ನಿನ್ನನ್ನು ಏನೇ ಪ್ರಾಬ್ಲಮ್ ಬಂದರೂ ನಾನೇ ಕಾಪಾಡು, ಅದು ರೆಸ್ಪಾನ್ಸಿಬಿಲಿಟಿ ಎಲ್ಲ ನಾನೇ ತೊಗೊಂಡಿರೋದು ಅಂತ ಹೇಳ್ತಾ ಇರ್ತಾನೆ. ಆಗ ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ, ಸರಿ ಇದೆಲ್ಲ ಬಿಟ್ಬಿಡಿ ಆಯಿತಾ, ಇನ್ಯಾವತ್ತೂ ಸಹ ಇಂಥ ಹುಚ್ಚು ಕೆಲಸಕ್ಕೆ ಕೈ ಹಾಕಲ್ಲ ಅಂತ ನನಗೆ ಮಾತು ಕೊಡಿ ಅಂತ ಹೇಳ್ತಿರ್ಬೇಕಾದ್ರೆ, ನಾನು ಈಗೆಲ್ಲ ಪ್ರಾಮಿಸ್ ಕೊಡೋಕ್ಕಾಗಲ್ಲ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ, ನೋಡಿ ಸತ್ಯನ ನಿಮ್ಮ ಫ್ರೆಂಡ್ಗೆ ಹೇಳಿ ಆಯಿತಾ, ಇಂಥ ಕೆಲಸ ಎಲ್ಲ ಮಾಡಬಾರ್ದು ಅಂತ ನನಗೆ ಪ್ರಾಮಿಸ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ, ನೋಡಿ ಸತ್ಯನ, ನಾನು ಒಂದು ಕೆಲಸ ಮಾಡಬೇಕು ಅಂತಂದರೆ 100 ಸಲ ಯೋಚನೆ ಮಾಡ್ತೀನಿ, ಹಾಗೆ ಏನಾದರೂ ನಾನು ಮಾಡಲೇಬೇಕು ಅಂತಂದರೆ ನಾನು ಯೋಚನೆ ಮಾಡ್ದೇ ಭಾಷೆನ ಕೊಟ್ಬಿಡ್ತೀನಿ, ಆದರೆ ಇವಾಗೆಲ್ಲ ಪ್ರಾಮಿಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ, ನೋಡಿ ಸತ್ಯನ, ನನ್ನನ್ನು ನೀವು ತಂಗಿ ಅಂತ ಬಾಯಿ ತುಂಬ ಕರಿತಿರಲ್ಲ, ಈ ತಂಗಿ ಪ್ರಾಮಿಸ್ನ ಈಡೇರ್ಸಕ್ಕೆ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಿರ್ತಾನೆ, ನೋಡಿ ಸತ್ಯನ, ಅವಳು ನಿಮಗೆ ತಂಗಿ ಆಗೋಕ್ಕೆ ಮುಂಚೆ ನಾನು ನಿಮಗೆ ಒಳ್ಳೆ ಫ್ರೆಂಡ್ ಆಗಿದ್ದೆ, ನನ್ನ ಪ್ರಾಮಿಸ್ನ ನೀವು ಕೇಳಲೇಬೇಕು, ಅವಳಿಗೆ ನಾನು ಇವಾಗ ಪ್ರಾಮಿಸ್ ಮಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅಪ್ಪ ನೀವಿಬ್ಬರು ಕೋಳಿ ಜಗಳನ್ನ ನಿಲ್ಲಿಸಿ, ನಿಮ್ಮಿಬ್ಬರು ಜಗಳ ಆಡೋದು ನೋಡಿ ನನಗೆ ಮಾತೇ ಬರ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸತ್ಯನ ಮನೆಗೆ ಹೋಗ್ತೀನಿ ಅಂತ ಹೋಗ್ತಾ ಇರ್ತಾನೆ. ಅಜಿತ ಚೆನ್ನಾಗಿ ನೋಡ್ಕೊ ಭೂಮಿನ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಅಜಿತ್ ಸಹ ಕಳಿಸ್ಕೊಟ್ಟು ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಜಿತ ಅಂತ ಕೂಕೊಂಡು ಅಪೇಕ್ಷೆ ಬಂದು, ಅಮ್ಮನಿಗೆ ಹುಷಾರಿಲ್ಲ, ಇದ್ದಕ್ಕಿದ್ದಂಗೆ ಏನೂ ಹುಷಾರಿಲ್ಲ ಕಣೋ ಬಾರೋ ಅಂತ ಮೇಲ್ಗಡೆ ರೂಮಿಗೆ ಕರ್ಕೊಂಡು ಹೋದಾಗ ಇವನು ಟೆನ್ಷನಿಂದ ಅಮ್ಮ ಏನಾಯಿತು ಅಂತ ಹೋಗ್ತಾ ಇರ್ತಾನೆ. ಆವಾಗ ಡಾಕ್ಟರ್ ಹೇಳ್ತಾ ಇರ್ತಾರೆ, ನೀವು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಸರಿಯಾಗಿ ತೊಗೊಂಡಿಲ್ಲ ಅಂತ ಅನಿಸುತ್ತೆ, ಸ್ವಲ್ಪ ಸುಸ್ತಿದೆ, ಏನು ತೊಂದರೆ ಇಲ್ಲ, ನೀವು ಹೆಚ್ಚಾಗಿ ಹಣ್ಣು ತರಕಾರಿ ಸೊಪ್ಪು ಎಲ್ಲ ತಿನ್ನಿ, ಹುಷಾರಾಗುತ್ತೆ, ಟ್ಯಾಬ್ಲೆಟ್ ಏನು ಕೊಡಲ್ಲ ಅಂತ ಹೇಳ್ತಾ ಇರ್ತಾರೆ. ಏನಾಯ್ತಮ್ಮ ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ಮಗನೇ, ಸ್ವಲ್ಪ ಸುಸ್ತಾಯಿತು ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಡಾಕ್ಟರ್ ಸರಿ ಆಯಿತು ಹುಷಾರಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಮತ್ತೆ ಶ್ರವಣ್ ಕೇಳ್ತಾ ಇರ್ತಾನೆ, ಅಕ್ಕ ಏನಾಯಿತು, ಇದ್ದಕ್ಕಿದ್ದಂಗೆ ಯಾಕೆ ಈ ಥರ ಸುಸ್ತಾಗಿ ಬಿದ್ದೆ ಅಂತ ಅನ್ಬೇಕಾದ್ರೆ, ಸ್ವಲ್ಪ ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ, ಏನೋ ಕೆಲಸ ಜಾಸ್ತಿ ಮಾಡಿದೆ ಅಂತ ಅನಿಸುತ್ತೆ ಅಂತ ಸಂಗೀತ ಹೇಳ್ತಾ ಇರ್ತಾಳೆ.
ಆಗ ಅಜ್ಜಿ ಹೇಳ್ತಾ ಇರ್ತಾರೆ, ನೋಡು ನೀನು ನನ್ನ ಕಣ್ಮುಂದೆ ಓಡಾಡ್ಕೊಂಡಿರಬೇಕು ಆಯಿತಾ, ಇಲ್ಲಾಂದರೆ ನನಗೆ ತುಂಬ ಬೇಜಾರಾಗುತ್ತೆ ಅಂತಾಗ, ಇನ್ನು ಸ್ವಲ್ಪ ಹೊತ್ತಮ್ಮ ನಾನೇ ಹುಷಾರಾಗ್ತೀನಿ, ನಿನ್ನ ಕಣ್ಮುಂದೆ ಓಡಾಡ್ತೀನಿ, ಟೆನ್ಷನ್ ತೊಗೋಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣ್ ಹೇಳ್ತಾ ಇರ್ತಾನೆ, ಅಕ್ಕ ನೋಡು ಆರೋಗ್ಯದ ವಿಚಾರನ ನೆಗ್ಲೆಕ್ಟ್ ಮಾಡಬೇಡ, ನೀನು ರೆಸ್ಟ್ ಮಾಡು ಅಂತ ಹೇಳ್ತಾ ಇರ್ತಾನೆ. ಮತ್ತು ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ, ಅಮ್ಮ ಬೇಡದ ವಿಷಯನೆಲ್ಲನೂ ಸಹ ನೀನು ತಲೆಗೆ ಹಾಕ್ಕೊಂಡು ಈ ಥರ ಆಡ್ತಿದ್ಯಾ ಅಂತ ಅಂದಾಗ ಕಣ್ಸನ್ನೆ ಮಾಡಿ ಅಪ್ಪನ ಕಡೆ ತೋರಿಸ್ತಿದ್ದದನ್ನು ಈ ಕಡೆ ದೇವ್ಯಾನಿ ನೋಡಿ ಅಂದ್ಕೊಬಿಡ್ತಾಳೆ, ಓ ಖಂಡಿತ ಅವಳೇನೋ ನಾಟಕ ಮಾಡ್ತಾಳೆ ಅಂತ ದೇವ್ಯಾನಿಗೆ ಗೊತ್ತಾಗ್ಬಿಡುತ್ತೆ. ಅವಾಗ ಅಜಿತ್ ಓ ಹೌದಮ್ಮ ಅಂತ ಅವನು ಏನೋ ನಾಟಕ ಮಾಡೋಕ್ಕೆ ಶುರು ಮಾಡ್ತಾನೆ. ಮತ್ತು ಸಂಗೀತ ಹೇಳ್ತಿರ್ತಾಳೆ, ಮುದ್ದಾದ 2 ಗಂಡ್ಮಕ್ಳಿದ್ದಾವೆ, ಒಂದು ಹೆಣ್ಮಗಳಿದೆ, ಇನ್ನೇನಕ್ಕೆ ನನಗೆ ಕೊರತೆ ಏನೂ ಇಲ್ಲ. ಏನು ಗೊತ್ತಾ ಮಗನೇ, ರಾಣ ಮನೆಗೆ ಇವರು ಹೊರಟಿದ್ರು, ಏನೋ ಇಂಪಾರ್ಟೆಂಟ್ ಮಾತಾಡಬೇಕು ಅಂತ ಹೋಗ್ತಾಯಿದ್ರು, ಅಷ್ಟೊತ್ತಿಗೆ ನನಗೆ ತಲೆ ಸುತ್ತು ಬಂತು, ಅಷ್ಟೊತ್ತಿಗೆ ನೋಡಿ ಇವರೇ ಉಳ್ಕೊಬಿಟ್ರು. ನೀನು ಯಾಕೆ ಇಲ್ಲೇ ಇದೆಯಾ, ಭೂಮಿನ ನೋಡ್ಕೊ ಹೋಗು, ನಿನ್ನ ಅವಶ್ಯಕತೆ ತುಂಬಾ ಇದೆ ಭೂಮಿಗೆ ಆಯಿತಾ, ನೀನು ಹೋಗು ನನ್ನ ನೋಡ್ಕೊಳ್ಳೋಕ್ಕೆ ನಿಮ್ಮ ಅಪ್ಪ ಇದ್ದಾರಲ್ವಾ ರೀ, ಇವತ್ತು ಹೋಗಬೇಡ ರೀ, ನನಗೆ ತುಂಬ ತಲೆನೋವಿದೆ ಪ್ಲೀಸ್ ರೀ ಅಂದಾಗ, ಸರಿ ಬಿಡು ಫ್ಯಾಕ್ಟ್ರಿಲಿ ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು, ಆದರೆ ನಿನಗಿನ್ನೇನು ಕೆಲಸ ಇಂಪಾರ್ಟೆಂಟ್ ಅಲ್ಲ, ನಾನು ಹೋಗಲ್ಲ ಅಂತ ಹೇಳಿದಾಗ ಈ ಕಡೆ ಸಂಗೀತನಿಗೆ ತುಂಬ ಖುಷಿ ಆಗ್ತಿರುತ್ತೆ. ಆದರೆ ದೇವಿಯನ್ನು ಮಾತ್ರ ಒಳಗೆ ಏನೋ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್, ನಾವು ಹೋಗೋ, ನಿನಗೆ ಭೂಮಿ ಅವಶ್ಯಕತೆ ನಿಂದು ತುಂಬ ಇದೆ ಹೋಗು ಅಂತ ಹೇಳ್ತಾ ಇರಬೇಕಾದ್ರೆ ಶ್ರವಣ್ ಭೂಮಿ ಹೇಗಿದ್ದಾಳೆ ಅಂತ ಕೇಳಿದಾಗ ದೇವಿಯನಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಆಗ ಅಜಿತ್ ಆಶ್ಚರ್ಯದಿಂದ ಹೇಳ್ತಿರ್ತಾನೆ, ಪರವಾಗಿಲ್ಲ ಅಂತ ಅಂದಾಗ, ನೋಡಿ ಇವಾಗ ಅಕ್ಕನ ಭಾವ ಯಾವ ರೀತಿ ನೋಡ್ಕೊತಿದ್ದಾರೆ, ನೀನು ಅದೇ ರೀತಿ ಅವಳು ನಾನು ನೋಡ್ಕೋಬೇಕು, ಕೆಲವೊಂದು ನಾನು ನೋಡಿ ಕಲ್ತ್ಕೋಬೇಕು ಅಂತ ಅಂದಾಗ ದೇವಿಯನಿಗೆ ಶಾಕ್ ಆಗ್ತಿರುತ್ತೆ. ಅವಾಗ ಅಜಿತ್ ಕಲ್ತ್ಕೋತೀನಿ ಅಂತ ಹೇಳಿ ಹೊರಟೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಅಜಿತ್ ಭೂಮಿ ರೂಮಲ್ಲಿ ಮಲಗಿರ್ತಾರೆ, ಇಬ್ಬರು ಸಹ ಮಧ್ಯದಲ್ಲಿ ಪಿಲ್ಲ ಹಾಕೊಂಡು ಮಲಗಿರ್ಬೇಕಾದ್ರೆ ಭೂಮಿಗೆ ತುಂಬ ಪೇನ್ ಆಗ್ತಿರುತ್ತೆ. ಆ ಕಡೆ ಈ ಕಡೆ ಕೈನ ಮೂವ್ ಮಾಡ್ತಿರ್ಬೇಕಾದ್ರೆ ಅಜಿತ್ ಇದ್ದ ಅವಳನ್ನ ನೀಟಾಗಿ ಮನಸಿ ಬೆಡ್ಶೀಟ್ ಎಲ್ಲ ಹೊಚ್ಬಿಟ್ಟು ಅವಳನ್ನ ಕೇರ್ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಮನಸ್ವಿನಿ ತುಂಬ ಟೆನ್ಷನ್ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ತಿರ್ಬೇಕಾದ್ರೆ ಅಲ್ಲಿ ಅಪ್ಪು ಬಂದು ಕೇಳ್ತಾ ಇರ್ತಾಳೆ, ಮನಸ್ವಿನಿ ಅಂತ ಜೋರಾಗಿ ಕೂಗಿದಾಗ, ಏನು ಹೇಳು ಅಪ್ಪು ಅಂತ ಅಂದಾಗ, ನಿನಗೇನಾದ್ರು ಇತ್ತೀಚೆಗೆ ಈ ನಡುವೆ ಏನಾದ್ರು ಅನ್ನಿಸ್ತಿದ್ಯಾ ಅಂದಾಗ, ಏನು ಅನ್ನಿಸ್ಬೇಕು ಅಂತ ಅನ್ಬೇಕಾದ್ರೆ ಅದೇ ಮಾಟ ಮಂತ್ರ, ಏನಾದರೂ ಆ ಥರ ಕೆಟ್ಟ ಕನಸು ಬೀಳೋದು ಅದು ಇದು ಏನಾದರೂ ಅನ್ನಿಸ್ತಿದೆಯಾ ಅಂತ ಅಪ್ಪು ಕೇಳ್ತಾ ಇರ್ತಾಳೆ. ಅನ್ನಿಸ್ತಿದೆಯಾ ಅಪ್ಪು ಅಂತ ಅನ್ಬೇಕಾದ್ರೆ ನೋಡ್ದ ಈಗ ಟಿ ಎಲ್ಲರನ್ನೂ ಸಹ ವಶೀಕರಣ ಮಾಡ್ಕೊತಿದ್ದಾಳೆ, ನಮ್ಮ ಅಮ್ಮನ ಮಾಡ್ಕೊಂಡ್ಲು, ಹಾಗೆ ಅಜ್ಜಿನೂ ಮಾಡ್ಕೊಂಡ್ಲು, ಶ್ರವಣ್ ಮಾವನು ಮಾಡ್ಕೊಂಡ್ಲು, ಮನೆಯವರೆಲ್ಲರೂ ಮಾಡ್ಕೊತಿದ್ದಾಳೆ, ಇನ್ನು ಕೊನೆಗೆ ಉಳಿದಿರೋದು ನಾನು ನೀನು ನಮ್ಮಪ್ಪ ಅಷ್ಟೇ, ನಮ್ಮನ್ನ ಎಲ್ಲಿ ಮಾಡ್ಕೋತಾಳೆ ಅಂತ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ, ನನಗೇನೋ ಆ ರೀತಿ ಅನಿಸಲ್ಲ ಅಂತ ಅನ್ಬೇಕಾದ್ರೆ, ಇಲ್ಲ ಖಂಡಿತ ನನಗೂ ಸಹ ಅದೇ ರೀತಿ ಅನ್ನಿಸ್ತಿದೆ ಅಂತ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ದೇವಿಯನ್ನು ಬಂದು ಏನು ಊಹೆ ಮಾಡ್ಕೊತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ, ಏನಿಲ್ಲ ಅತ್ತೆ, ಅಂಜು ಬರ್ಬೋದು ಅಂತ ಹೇಳಿದ್ಲು, ನಾನು ಖಂಡಿತ ಅವಳು ಇವಾಗೆಲ್ಲ ಬರಲ್ಲ ಅಂತ ಊಹೆ ಮಾಡ್ಕೊತಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ, ನನಗೂ ಅಷ್ಟೇ ಅಂಜುನ ಬಿಟ್ಟಿರೋಕ್ಕಾಗ್ತಿಲ್ಲ, ಅವಳನ್ನ ಕರೆಸ್ಕೋಬೇಕು ಅಂತ ನನಗೂ ಆಸೆ ಇದೆ, ಆದರೆ ಏನು ಮಾಡಲಿ, ಭೂಮಿ ನೋಡಿದರೆ ಅವಳು ದುಂಬಿ ಬೀಳ್ಬಿಡ್ತಾಳೆ, ಅದಕ್ಕೋಸ್ಕರ ಬೇಡ ಅಂತ ನಾನೇ ಅವಾಯ್ಡ್ ಮಾಡಿದ್ದೀನಿ ಅಂತ ದೇವಿಯನಿ ಎಲ್ಲರಿಗೂ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಬೆಳಗಾದಾಗ ಭೂಮಿಗೆ ಹಲ್ಲುಜ್ಜಿ ಹಾಗೆ ಮುಖ ಎಲ್ಲ ತೊಳಸಿ ಒದ್ದೆ ಬಟ್ಟೆ ಮಾಡಿಕೊಂಡು ಕೈ ಕಾಲು ಎಲ್ಲನೂ ಒರೆಸಿ ಕೂದಲೆಲ್ಲ ಬಾಜುತ್ತಾ ಇರ್ತಾನೆ. ನೋಡು ಹಾಸ್ಪಿಟ್ಲಲ್ಲಿ ನರ್ಸ್ ಮಾಡೋ ಕೆಲಸ ಎಲ್ಲನೂ ನಾನೊಬ್ಬ ಸಿದ್ಧಘಟ್ಟ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿ ನಿನ್ನ ಸೇವೆನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಹಾಗೆ ಕೂದಲು ಬಾಚ್ತಿರ್ಬೇಕಾದ್ರೆ, ಇದೊಂದು ನನ್ನ ಮೊಮ್ಮನಿಗೆ ಹೇಳ್ತೀನಿ ನೀನು ಮಾಡಮ್ಮ ಅಂತಂದರೆ, ಇಲ್ಲ ಹೆಂಡ್ತಿ ಸೇವೆನ ಗಂಡನೇ ಮಾಡಬೇಕು ನೀನೇ ಮಾಡು ಅಂತ ಹೇಳಿದ್ರು ಅಂತ ತಲೆ ಬಾತ್ತಿರ್ಬೇಕಾದ್ರೆ ಅಮ್ಮ ಅಂತಾಳೆ, ನೋವಾಯ್ತಾ, ಸಾರಿ ನಿಧಾನಕ್ಕೆ ಬಾಚುತ್ತೀನಿ ಅಂತ ಕೂದಲು ಬಾತ್ತಿರ್ಬೇಕಾದ್ರೆ ಅವ್ನ ಫೋನ್ ರಿಂಗ್ ಆಗ್ತಿರುತ್ತೆ. ಇದೊಂದು ಟಾರ್ಚರು ಜೊತೆಗೆ ಇವಳದೊಂದು ಟಾರ್ಚರು ಅಂತ ಬೈಕೊಂಡು ತಲೆ ಬಾತ್ತಿರ್ಬೇಕಾದ್ರೆ ಭೂಮಿ ಕೇಳ್ತಾ ಇರ್ತಾಳೆ, ಸಾಹೇಬ್ರೆ ಈ ರೀತಿ ಎಲ್ಲ ಮಾಡ್ತಿದ್ದೀರಲ್ಲ, ಹಾಗಾದರೆ ನೀವು ನಿಜವಾಗ್ಲೂ ನನ್ನ ಗಂಡನ ಅಂತ ಕೇಳಿದಾಗ ಅಜಿತ್ ಏನು ಮಾತಾಡ್ದಾನೆ ಹಾಗೆ ಯೋಚನೆ ಮಾಡ್ತಾ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ದನ್ನೆಲ್ಲ ಕಾಂಟ್ರಾಕ್ಟ್ ಮದುವೆ ವಿಷಯನ ನೆನಪಿಸ್ಕೊತಾ ಇರ್ತಾನೆ. ಹಾಗೆ ನೆನಪಿಸ್ಕೊಂಡು ಬೇಜಾರು ಮಾಡಿಕೊಂಡು ಬೀರ್ನ ತೆಗೆದು ಒಂದು ಶರ್ಟ್ನ ತಗೊಂಡು ಭೂಮಿ ಹತ್ರ ಬಂದು ಕೊಡ್ತಾನೆ, ಇದನ್ನ ಹಾಕೋ ನಿನಗೆ ಕಂಫರ್ಟಬಲ್ ಆಗುತ್ತೆ, ಏಕೆಂದರೆ ಸೀರೆ ಉಡೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಬೇಡ ಸಾಹೇಬ್ರೆ ಕೆಳಗಡೆ ಹೋಗೋಕ್ಕೆ ನಾಚಿಕೆ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ನನಗೆ ಅರ್ಥ ಆಗುತ್ತೆ ನಿನ್ನ ಪ್ರಾಬ್ಲಮ್ಮು, ಆದರೆ ಏನು ಮಾಡಲಿ, ಮೊದಲು ನೀನು ಹುಷಾರಾಗಬೇಕು, ಹುಷಾರಾದಮೇಲೆ ನಿನಗೆ ಯಾವ ಕಲರ್ ಸೀರೆ ಬೇಕು, ಯಾವ ಥರ ಬೇಕು ಅದೇ ರೀತಿ ನೀನು ಉಟ್ಕೊಳ್ಳಿವಂತೆ, ಇವಾಗ ಈ ಥರ ಡ್ರೆಸ್ ಹಾಕುಂತ ಆ ಡ್ರೆಸ್ನ ಹಾಕಿಸ್ಕೊಂಡು ಕೆಳಗಡೆ ಬರ್ತಾ ಇರ್ತಾನೆ. ಈ ಕಡೆ ಮನೆಯವರೆಲ್ಲರೂ ಸಹ ದೇವ್ರ ಮನೇಲಿ ದೇವರಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ತಿರ್ಬೇಕಾದ್ರೆ ಭೂಮಿ ಅಜ್ಜಿತ್ ಅಲ್ಲಿಗೆ ಬರ್ತಾರೆ. ಆವಾಗ ಸಂಗೀತ ನೋಡಿ, ಭೂಮಿ ಬಾಯ್ಲಿ ಈ ಡ್ರೆಸ್ಸು ಒಂಥರ ತುಂಬ ಚೆನ್ನಾಗಿ ಕಾಣ್ತಿದೆ, ಒಳ್ಳೆ ಚಿಕ್ಕ ಹುಡುಗಿ ಥರ ಕಾಣ್ತಾ ಇದೆಯಾ ನೀನು, ಇವಾಗ ನೋವು ಹೇಗಿದೆ ಅಂತ ಕೇಳ್ತಾ ಇರಬೇಕಾದ್ರೆ ಭೂಮಿ ಕೋಪ ಮಾಡ್ಕೊಂಡಿರ್ತಾಳೆ. ಯಾಕೆ ಏನಾಯಿತು ಕೋಪ ಮಾಡ್ಕೊಂಡಿದ್ಯಾ ಅನ್ಬೇಕಾದ್ರೆ ಮತ್ತೆ ಎಲ್ಲರೂ ನೋವು ಹೇಗಿದೆ ಅಂತ ಕೇಳ್ತಾರೆ ಹೊರತು ಭೂಮಿ ನೀನು ಹೇಗಿದೆಯಾ ಅಂತ ಯಾರೂ ಕೇಳಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತ, ಸಾರಿಮ್ಮ ನನ್ನಿಂದ ತಪ್ಪಾಯಿತು, ಇನ್ಯಾವತ್ತೂ ಈ ಥರ ಕೇಳಲ್ಲ, ನೀನು ಹೇಗಿದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ, ಮೊದಲು ಟ್ಯಾಬ್ಲೆಟು ಸಿರಪ್ ಎಲ್ಲ ಕರೆಕ್ಟ್ ಟೈಮಿಗೆ ತೊಗೊಂಡಿದ್ದೆಲ್ಲ ಕೇಳು ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿಗೆ ಆಶ್ಚರ್ಯ ಆಗ್ತಿರುತ್ತೆ. ಆದರೆ ದೇವಿಯ ನಿಮ್ಮ ಹತ್ರ ಶಾಕ್ ಆಗಿ ಅಜ್ಜಿ ಮುಖನ ನೋಡ್ತಾ ಇರ್ತಾಳೆ. ಆಗ ಮತ್ತೆ ಭೂಮಿ ಹೇಳ್ತಾಳೆ, ಟ್ಯಾಬ್ಲೆಟ್ ತೊಗೊಂಡೆ ಅಜ್ಜಿ ಅಂತ ಅಂದಾಗ ಶ್ರವಣ್ ಹೇಳ್ತಾ ಇರ್ತಾನೆ, ನಿಶಕ್ತಿ ಇದ್ದರೆ ನಿನ್ನ ಗಂಡನಿಗೆ ಹೇಳಿ ಬೇರೆ
ಟ್ಯಾಬ್ಲೆಟ್ನ ತಗೋ, ಬ್ಲಡ್ ಲಾಸ್ ಆಗಿದೆಯಲ್ಲ ಅದಕ್ಕೋಸ್ಕರ ಹಂಗೆ ಅನಿಸಿದೆ, ಬೇರೆ ಟ್ಯಾಬ್ಲೆಟ್ ತಗೋ ಅಂತಂದಾಗ ಆಶ್ಚರ್ಯದಿಂದ ಅಜಿತ್ ಶ್ರವಣ್ನ ನೋಡ್ತಾ ಇರ್ತಾನೆ. ಅವಾಗ ಖುಷಿಯಾಗಿ ಸಂಗೀತ ಹೇಳ್ತಾ ಇರ್ತಾಳೆ, ನೀನು ಟೆನ್ಷನ್ ತೊಗೋಬೇಡ, ಮಿಲೆಟೆಲ್ಲ ಹಾಕಿ ನಾನು ತುಂಬ ಚೆನ್ನಾಗಿ ನಿನಗೆ ತಿಂಡಿನ ರೆಡಿ ಮಾಡಿಕೊಡ್ತೀನಿ, ಅದನ್ನು ತಿಂದರೆ ತುಂಬ ಶಕ್ತಿ ಬರುತ್ತೆ ಅಂತ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ರಮಣ ಅವ್ಳ ಮುಖನ ನೋಡಿ ಗುರಾಯಿಸ್ತಿರ್ಬೇಕಾದ್ರೆ, ಸಾರಿಮ್ಮ ನನಗೂ ಸ್ವಲ್ಪ ತಲೆ ಸುತ್ತಿದೆ ಆಯಿತಾ, ಇವತ್ತಾಗಲ್ಲ ನಾಳೆ ಮಾಡಿಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ನಿಮ್ಮಿಬ್ಬರದು ಮಾತುಕತೆ ಮುಗಿದಿದ್ರೆ ಪೂಜೆ ಶುರು ಮಾಡ್ಬೋದು, ಆರತಿ ಮಾಡಿ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಅವಳೇ ಆರತಿ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ. ಅವಾಗ ರಮಣ ಹೇಳ್ತಾ ಇರ್ತಾನೆ, ಹುಷಾರಿಲ್ಲ, ತಲೆ ಸುತ್ತು ಅಂತೀಯ, ನೀನೇ ಇಷ್ಟು ಆಕ್ಟಿವ್ ಆಗಿ ಪೂಜೆ ಎಲ್ಲ ಮಾಡ್ತಿದ್ಯಾ ಅಂತಂದಾಗ ಅವ್ನ ಮಾತನ್ನ ಕೇಳಿ ಹಾಗೆ ಶಾಕಾಗಿ ಸಂಗೀತ ನಿಂತ್ಕೊಬಿಡ್ತಾಳೆ. ಮನೆಯವರೆಲ್ಲರೂ ಸಹ ಶ್ರವಣ್ನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.